ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಭಗವದ್ಬಂಧುಗಳಿಗೆಲ್ಲ ವಿಶೇಷವಾದ ಸೂಚನೆ ಏನಪ್ಪ ಅಂದರೆ, ಈ ದಿನ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಹೊಸ ವರ್ಷದ ಕೊನೆಯ ದಿನ, ಹೊಸ ವರ್ಷದ ಮೊದಲನೇ ತಿಂಗಳ ಚೈತ್ರ ಮಾಸದ ಕೊನೆಯ ದಿನ. ನಾಳೆಯಿಂದ ವೈಶಾಖ ಮಾಸ ಪ್ರಾರಂಭ. ಇದೇ ಸಂದರ್ಭದಲ್ಲಿ ಇಂದಿನಿಂದ ಕುಜ ಮತ್ತು ಶನಿ ಗ್ರಹಗಳು ಮೀನರಾಶಿಯಲ್ಲಿ ಅತ್ಯಂತ ಸಮೀಪವಾಗಿ ಚಲನೆಯನ್ನು ನಡೆಸ್ತಾ ಇದೆ. ಒಂದಕ್ಕೊಂದು ತುಂಬ ಹತ್ತಿರವಾಗಿ ಚಲಿಸೋದ್ರಿಂದ ಕುಜ ಮತ್ತು ಶನಿ ಗ್ರಹಗಳು ವಿರೋಧಾಭಾಸದ ಶತ್ರುಗ್ರಹಗಳಾಗಿರೋದ್ರಿಂದ ಸಮಸ್ತ ಸೃಷ್ಟಿಯಲ್ಲಿ, ಮಾನವನ ಮನಸ್ಸಿನಿಂದ ಹಿಡಿದು ಸಮಸ್ತ ಸೃಷ್ಟಿಯಲ್ಲಿ ದೇಶ ವಿದೇಶಗಳು, ಗ್ರಹಗಳು, ಸಮುದ್ರಗಳು, ಭೂಖಂಡಗಳು, ಪ್ರತಿ ಜೀವಿ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಆದ್ದರಿಂದ ಎಲ್ಲರಿಗೂ ಇಂಥ ರಾಶಿ ಅಥವಾ ಇಂಥ ನಕ್ಷತ್ರ ಅನ್ನೋದನ್ನು ಬಿಟ್ಬಿಡಿ, ಒಟ್ಟಾರೆಯಾಗಿ ಎಲ್ಲರಿಗೂ ಸೂಚನೆ ಏನಪ್ಪ ಅಂದರೆ, ಇನ್ನು 15 ದಿನಗಳ ಕಾಲ ಅಂದರೆ 2 ವಾರಗಳ ಕಾಲ ದಯವಿಟ್ಟು, ಕನಿಷ್ಠ ಪಕ್ಷ ಒಂದು 20 ದಿನ ದಯವಿಟ್ಟು ಎಲ್ಲರೂ ಮೌನಕ್ಕೆ ಶರಣಾಗಿ, ಧ್ಯಾನಕ್ಕೆ ಶರಣಾಗಿ, ಭಗವಂತನಿಗೆ ಶರಣಾಗಿ. ಇಲ್ಲದೇ ಇದ್ದರೆ ನಿಮಗೇ ತಿಳಿಯದಂತೆ ನೀವು ಕೋಪಕ್ಕೆ ಅಧೀನರಾಗಿ, ದ್ವೇಷಕ್ಕೆ ಅಧೀನರಾಗಿ, ಮಾತ್ಸರ್ಯಕ್ಕೆ ಅಧೀನರಾಗಿ ಮನೆಯಲ್ಲಿ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ಬೋದು. ಮನೆಯಲ್ಲಿ ಜಗಳ ಆಗ್ಬೋದು, ಮನೆಯಲ್ಲಿ ಯುದ್ಧ ಆಗ್ಬೋದು, ಕೆಲಸದ ಸ್ಥಳಗಳಲ್ಲಿ ಯುದ್ಧ ಆಗ್ಬೋದು, ಕಂಪನಿಗಳಲ್ಲಿ ಗಲಾಟೆಗಳಾಗ್ಬೋದು. ಈಗಾಗಲೇ ನಡೀತಾ ಇರತಕ್ಕಂಥ ಯುದ್ಧಗಳು ಭೀಕರ ಪರಿಸ್ಥಿತಿಯನ್ನು, ಭೀಕರವಾದಂಥ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಬಹುದು. ಪ್ರಾಕೃತಿಕವಾಗಿ ಸಹ ಭಯಂಕರವಾದಂತಹ ಪರಿಸ್ಥಿತಿಗಳು ಉಂಟಾಗ್ಬೋದು. ಆಕ್ಸಿಡೆಂಟ್ಗಳಾಗ್ಬೋದು, ಅಪಘಾತಗಳಾಗ್ಬೋದು, ಕೊಲೆಗಳಾಗ್ಬೋದು, ಡೈವರ್ಸ್ಗಳಾಗ್ಬೋದು. ಈಗಾಗಲೇ ಡೈವರ್ಸ್ಗೆ ಅಪ್ಲೈ ಮಾಡಿರೋರಿಗೆ ಡೈವರ್ಸ್ಗಳು ಸ್ಯಾಂಕ್ಷನ್ ಆಗಿಬಿಡ್ಬೋದು, ಅಥವಾ ಹೊಸದಾಗಿ ಅತಿ ಹೆಚ್ಚು ಡೈವರ್ಸ್ ದಾಖಲೆ ಆಗ್ಬೋದು, ಅಥವಾ ಆಪ್ರೇಷನ್ಗಳಾಗ್ಬೋದು, ರಕ್ತಪಾತಗಳನ್ನು ನೋಡುವಂತಹ ಯಾವುದೇ ಘಟನೆಗಳಾಗ್ಬೋದು, ಕೊಲೆಗಳಾಗ್ಬೋದು, ಕಳ್ಳತನಗಳಾಗ್ಬೋದು. ತುಂಬ ಭೀಕರವಾದಂತಹ ಭಯಂಕರವಾದಂಥ ಊಹಿಸಲು ಸಾಧ್ಯವಾಗದೇ ಇರತಕ್ಕಂಥ ಅನೇಕ ಘಟನೆಗಳು ನಡೆದು ಹೋಗ್ಬೋದು. ಆದ್ದರಿಂದ ಇದಕ್ಕೆಲ್ಲ ಪರಿಹಾರ ಒಂದೇ, ಮೌನಕ್ಕೆ ಶರಣಾಗಿ, ಧ್ಯಾನಕ್ಕೆ ಶರಣಾಗಿ, ಭಗವಂತನಿಗೆ ಶರಣಾಗಿ ಅಷ್ಟೇ. ಯಾವಾಗ ಆದಷ್ಟು ನಿಮಗೆಷ್ಟೇ ವಿರೋಧಾಭಾಸವಾಗಿ ನಿಮ್ಮ ಎದುರಿನಲ್ಲಿರ್ತಕ್ಕಂಥ ಯಾವುದೇ ಸಂಬಂಧದವರು, ಯಾವುದೇ ಕೆಲಸದವರು, ಅಥವಾ ನಿಮಗಿಂತ ಸೀನಿಯರ್ಸು ಆಗ್ಬೋದು, ನಿಮಗಿಂತ ಜೂನಿಯರ್ಸ್ ಆಗ್ಬೋದು, ನಿಮಗೆ ವಿರೋಧವಾಗಿ ಮಾತಾಡಿದ್ರು, ನಿಮ್ಗೆ ಇಷ್ಟ ಇಲ್ಲದೇ ರೀತಿ ಮಾತಾಡಿದ್ರು, ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಹೊಗಳಿದ್ರು, ನೀವು ಮೌನವಾಗಿರೋದು ಅತ್ಯುತ್ತಮವಾದಂಥ ಪರಿಹಾರ. ಆ ಮೌನದ ಸಮಯದಲ್ಲಿ ಧ್ಯಾನದಲ್ಲಿದ್ದು, ಧ್ಯಾನದ ಸಮಯದಲ್ಲಿ ಭಗವಂತನ ನೆನೆಯುವುದು ಇನ್ನೂ ಹೆಚ್ಚಿನ ಉತ್ತಮವಾದಂಥ ಪರಿಹಾರ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಿ, ಕನಿಷ್ಠ ಒಂದು 20 ದಿನ. ತದನಂತರ ಆದಷ್ಟಕ್ಕದೇ ಈ ಒಂದು ಪರಿಸ್ಥಿತಿ ಖಗೋಳದಲ್ಲಿ ಯಾವಾಗ ಕುಜ ಮತ್ತು ಶನಿಗ್ರಹಗಳು ದೂರ ಆಗ್ತಾರೆ, ಅದಕ್ಕೆ ತಕ್ಕಂತೆ ಇಲ್ಲೂ ಸಹ ಪರಿಸ್ಥಿತಿಗಳು ತಿಳಿಯಾಗತ್ತೆ, ಮನಸ್ಸುಗಳು ತಿಳಿಯಾಗತ್ತೆ, ಸಂಬಂಧಗಳು ತಿಳಿಯಾಗತ್ತೆ. ಅಲ್ಲಿಯವರೆಗೆ ಎಲ್ಲರೂ ದಯವಿಟ್ಟು ಜಾಗರೂಕರಾಗಿರಿ ಮತ್ತು ಎಚ್ಚರಿಕೆಯಿಂದ ಇರಿ. ಈ ದಿನ 4 ಗ್ರಹಗಳು ನಮಗೆ ಮೀನರಾಶಿಯಲ್ಲಿದೆ. ಆದ್ದರಿಂದ ಈ ಒಂದು ವಿಶೇಷವಾದಂತಹ ಗ್ರಹ ಸಂಯೋಗಗಳ ಕಾರಣವಾಗಿ ಎಲ್ಲೆಂದರಲ್ಲಿ ಅಪಘಾತವಾಗುವಂತಹ ಸಂಭವ ಇರುತ್ತೆ. ಎಲ್ಲೆಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿಯ ಅವಘಡಗಳು, ಸಿಲಿಂಡರ್ ಬ್ಲಾಸ್ಟ್ ಆಗ್ಬೋದು, ಅಥವಾ ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ವೈರಿಂಗ್ಗಳ ಒಂದು ಶಾರ್ಟ್ ಆಗಿ ಬೆಂಕಿ ಹಚ್ಚಿಕೊಳ್ಳುವಂಥದ್ದು. ಗಾಡಿಗಳು ಅಂದರೆ ವಾಹನಗಳು ಇದ್ದಕ್ಕಿದ್ದಂತೆ ಬೆಂಕಿ ಹಚ್ಚಿಕೊಳ್ಳುವುದು, ಈ ರೀತಿಯ ಒಂದು ಅಗ್ನಿ ಅವಘಡಗಳ ಒಂದು ಸಂಭವವೂ ಇರುತ್ತೆ. ಅದರ ಜೊತೆಗೆ ಆಕ್ಸಿಡೆಂಟ್ಗಳು, ಊಹಿಸಲು ಸಾಧ್ಯವಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಗಳಲ್ಲಿ ಭೀಕರವಾದಂತಹ ಅಪಘಾತಗಳು ಉಂಟಾಗ್ಬೋದು, ಆತ್ಮಹತ್ಯೆಗಳಾಗ್ಬೋದು, ಕೊಲೆ ಆಗ್ಬೋದು. ಈ ರೀತಿ ಈ ಒಂದು ವಿಚಿತ್ರವಾದಂತಹ ಗ್ರಹ ಸಂಯೋಗದಿಂದ
ಅನೇಕ ನಕಾರಾತ್ಮಕವಾದಂತಹ ಋಣಾತ್ಮಕವಾದಂತಹ ಭಯಂಕರವಾದಂತಹ ಒಂದು ಪರಿಸ್ಥಿತಿಗಳು ಎದುರಾಗ್ಬೋದು. ಆದ್ದರಿಂದ ಎಲ್ಲರೂ ದಯವಿಟ್ಟು ಭಗವಂತನಿಗೆ ಶರಣಾಗಿ, ಮೌನಕ್ಕೆ ಶರಣಾಗಿ ಶಾಂತಿಯಿಂದ ಇರಿ.